ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಏನೋ ವಿಂಡೋಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ, ಯಾರೋ ಬಿಲ್ ಗೇಟ್ಸ್. ಅವನ ಮಗ ಐಫೋನ್ ಅಂತ ಮಾಡೋಕ್ಕಾಗಲ್ಲ, ಇನ್ನೊಬ್ಬ ಯಾರೋ ಬರ್ಬೇಕಾಗುತ್ತೆ ಐಫೋನ್ ಮಾಡೋದಕ್ಕೆ. ಸೊ ಡಿಮಾರ್ಟ್ ಅಂತ ಒಬ್ರು ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಅದೇ ತರ ಇನ್ನೊಂದು ಸೂಪರ್ ಮಾರ್ಕೆಟ್ ಬರೋಕೆ ಇನ್ನೊಬ್ಬ ಮಾಡೋಕ್ಕೆ ಬರ್ಬೇಕಾಗುತ್ತೆ, ಅವ್ರ ಮಗ ಮಾಡೋಕ್ಕಾಗಲ್ಲ. ಸೊ ಅವ್ರ ಮಗ ನೋಡ್ಕೊಂಡು ಹೋಗ್ಬೋದು, ಬಟ್ ಅವ್ನು ಮಾಡೋಕ್ಕಾಗಲ್ಲ. World's best strategist. King of deal closure. Highest paid consultant. Smart entrepreneur. International speaker. Unique author. ಬಿಸ್ನೆಸ್ ಅಲ್ಲಿ ನೆಪೋಟಿಸಮ್ ಅಂದರೆ ಕನೆಕ್ಷನ್ ಇರೋರಾಗ್ಲಿ, ಬಿಸ್ನೆಸ್ ಓನರ್ ಮಕ್ಕಳಾಗ್ಲಿ ಬಿಸ್ನೆಸ್ ಓನರ್ ಆಗೋದು. ಹಾಗೆ ನಿಮ್ಮ ಫ್ಯೂಚರ್ ಕಂಪನಿಯಲ್ಲೂ ಕೂಡ ನೀವು ನಿಮ್ಮ ಕನೆಕ್ಷನ್ ಇರೋರನ್ನ ಆಡಳಿತ ಕೊಡ್ತೀರೋ ಅಥವಾ ಟ್ಯಾಲೆಂಟೆಡ್ ಪರ್ಸನ್ ಔಟ್ಸೈಡರ್ನ ನೀವು ಆಡಳಿತ ಕೊಡೋಕೆ ಇಷ್ಟಪಡ್ತೀರೋ? ಗುಡ್ ಕ್ವಶನ್. ಯು ಟಾಕ್ ಅಬೌಟ್ ನೆಪೋಟಿಸಮ್. ನೆಪೋಟಿಸಮ್ ಇದೆ ಇಲ್ಲಿ, 1000% ಇದೆ. ಅದು ನೀವೆಲ್ಲ ನೋಡ್ತಾ ಇದ್ರೆ, ಹೆಸರು ಹೇಳೋದು ಬೇಡ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ನೆಕ್ಸ್ಟ್ ಜನರೇಷನ್ಗೆ ಆ ಬಿಸ್ನೆಸ್ ನ ಬಿಟ್ಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ನಾನು ತಪ್ಪು ಅಂತ ಹೇಳಲ್ಲ. ಆದ್ರೆ ದೇವರು ಏನ್ ಮಾಡಿದಾನೆ ಅಂತಂದ್ರೆ, ಸೆಕೆಂಡ್ ಜನರೇಷನ್ಗೆ ಆ ಫಸ್ಟ್ ಜನರೇಷನ್ ಯೂಸ್ ಮಾಡಿದಂತ ಐಡಿಯಾಲಜಿನ ಯೂಸ್ ಮಾಡುವಂತ ಟ್ಯಾಲೆಂಟೇ ಕೊಟ್ಟಿಲ್ಲ. ಸೊ ಸೆಕೆಂಡ್ ಜನರೇಷನ್ ಯಾವಾಗ್ಲೂ ಕೂಡ ಫಸ್ಟ್ ಜನರೇಷನ್ ಮಾಡೋದಂತ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಸೊ ಸೆಕೆಂಡ್ ಜನರೇಷನ್ ಬದಲು ಹೊಸಬ ಯಾರೋ ಬರ್ತಾನೆ. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಏನೋ ವಿಂಡೋಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ, ಯಾರೋ ಬಿಲ್ ಗೇಟ್ಸ್. ಅವನ ಮಗ ಐಫೋನ್ ಅಂತ ಮಾಡೋಕ್ಕಾಗಲ್ಲ, ಇನ್ನೊಬ್ಬ ಯಾರೋ ಬರ್ಬೇಕಾಗುತ್ತೆ ಐಫೋನ್. ಸೊ ಡಿಮಾರ್ಟ್ ಅಂತ ಒಬ್ರು ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಅದೇ ತರ ಇನ್ನೊಂದು ಸೂಪರ್ ಮಾರ್ಕೆಟ್ ಬರೋಕೆ ಇನ್ನೊಬ್ಬ ಮಾಡೋಕ್ಕೆ ಬರ್ಬೇಕಾಗುತ್ತೆ, ಅವ್ರ ಮಗ ಮಾಡೋಕ್ಕಾಗಲ್ಲ. ಸೊ ಅವ್ರ ಮಗ ನೋಡ್ಕೊಂಡು ಹೋಗ್ಬೋದು, ಬಟ್ ಅವ್ನು ಮಾಡೋಕ್ಕಾಗಲ್ಲ. ಅಂದ್ರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಏನಿರುತ್ತೆ ಅದನ್ನ ಕಂಟಿನ್ಯೂಟಿ ಕೊಟ್ಕೊಂಡು ಹೋಗ್ಬೋದು ಹೊರತು ದೇ ಕಾಂಟ್ ಏಬಲ್ ಟು ಬಿಲ್ಡ್ ಎ ನ್ಯೂ ಸಿಸ್ಟಮ್, ಆ ನ್ಯೂ ವೆಂಚರ್ಸ್ ಲೈಕ್ ಹೌ ದ ಫಸ್ಟ್ ಜನರೇಷನ್ ಹ್ಯಾಸ್ ಬಿಲ್ಡ್ ಇಟ್. ಓಕೆ, ಸೊ ನೆಪೋಟಿಸಮ್ ಇದ್ರೂ ಕೂಡ ನೆಪೋಟಿಸಮ್ ಪ್ರಯತ್ನ ಮಾಡೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಬೇಕಾಗಿರುವಂಥದ್ದು ಬಿಸ್ನೆಸ್ ಬೇಕಾಗಿರೋ ಬಿಸ್ನೆಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿಸ್ನೆಸ್ ಇಸ್ ಅನ್ ಇಂಟೆಲೆಕ್ಚುಯಲ್. ಬಿಸ್ನೆಸ್ನ ನಾವು ಮುಂಚಿನ ಥರ ಅಂದರೆ ನಮ್ಮ ಫಾದರ್ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ತಾತ ಮಾಡ್ಕೊಂಡು ಬಂದಿದ್ದಾರೆ, ನಾವು ಕಂಟಿನ್ಯೂ ಮಾಡೋಣ ಆಗಲ್ಲ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಅವ್ರ ತಾತ ಯಾರೋ ಒಂದು ಬೇಕಾದ್ರೆ ಕೆಲವು ಕಡೆ ಎಲ್ಲ ನೀವು ಹೋದಾಗ ನಮ್ಮ ತಾತ ಈ ಹೋಟೆಲ್ ಕಟ್ಟಿದ್ರು, ಅವ್ರು ತುಂಬ ಜನ ಬರ್ತಾ ಇದ್ರು ಆಯ್ತಾ, ನಾವು ಈ ಥರ್ಡ್ ಜನರೇಷನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಕೈಲಾದಾಗ ನಾವು ಮಾಡ್ಕೊಯ್ತಿದೀವಿ ಅಂತ ಹೇಳ್ತಾರೆ ಹೊರತು ಅವ್ರ ತಾತ ಕಟ್ಟಿದ್ರು ಅದಕ್ಕಿನ್ನ ಅಡ್ವಾನ್ಸ್ಡ್ ಆಗಿ ನಾನು ಮಾಡಿದ್ದೀನಿ ಅನ್ನೋದು ಕೆಲವೇ ಆಯ್ತಾ, ಮಾಡಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಮೆಜಾರಿಟಿ ಪೀಪಲ್ ಕೈ ಮಾಡೋಕ್ಕಾಗಲ್ಲ. ನೆಪೋಟಿಸಮ್ ಇದ್ರೂ ಕೂಡ ನೆಕ್ಸ್ಟ್ ಜನರೇಷನ್ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಅಷ್ಟು ನಾಲೆಡ್ಜು ಆ ಸೆಕೆಂಡ್ ಜನರೇಷನ್ ಪೀಪಲ್ ಹತ್ರ ಇರಲ್ಲ. ಸೊ ನೀವು ನನ್ನನ್ನು ಕೇಳಿದ್ರೆ ವೈಯಕ್ತಿಕವಾಗಿ, ನಾನು ನನ್ನ ಯಾವುದೇ ಒಂದು ಬಿಸ್ನೆಸ್ ಆಯಿತು ಅಂತಂದ್ರೂ ಫಸ್ಟ್ ಆಫ್ ಆಲ್ ನಾನು ಮಾಡ್ತಿರೋದೇ ಸೊಸೈಟಿಗೋಸ್ಕರ ಮಾಡಬೇಕು ಅಂತ. ಅದರಿಂದ ಇಲ್ಲಿ ಯಾರನ್ನೂ ಕೂಡ ನಾನು ನನ್ನ ಫ್ಯಾಮಿಲಿಯವ್ರನ್ನ ನಾನು ಇನ್ವಾಲ್ವ್ ಮಾಡೋಕ್ಕಾಗಲ್ಲ, ಹೋಗಲ್ಲ. ನನ್ನ ಬಿಸ್ನೆಸ್ ಏನಿದ್ರು ನೆಕ್ಸ್ಟ್ ಜನರೇಷನ್ ಯಾರು ಬರ್ತಾರೋ ಅವರಿಗೆ ಅವ್ರು ಅದನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಫೌಂಡರ್ ಚೇರ್ಮನ್ ಆಗಿರ್ತೀನಿ ಹೊರತು ಅದು ಬಿಟ್ಟರೆ ಅದನ್ನೂ ಇಲ್ಲ. ನಾನು ಮುಗಿದ ಮೇಲೆ ನೆಕ್ಸ್ಟ್ ಯಾರೋ ಬರ್ತಾರೋ ಅವ್ರ ಕಾಲಘಟ್ಟ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ದೇ ವಿಲ್ ಟೇಕ್ ಕೇರ್ ಲೈಕ್ ಆ್ಯಪಲ್, ಲೈಕ್ ಎ ಬಿಗ್ ಕಂಪ್ನಿ, ಹೌ ದೇ ಆರ್ ಟೇಕಿಂಗ್ ಕೇರ್ ಲೈಕ್ ದಟ್. ಓಕೆ, ನನ್ನ ಮಕ್ಕಳಾಗ್ಬೋದು ಅಥವಾ ಆ ಜನರೇಷನ್ ಆಗ್ಬೋದು, ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಲ್ಲ. ಈವನ್ ಈಗ ನಾನು ಬಿಸ್ನೆಸ್ ಮಾಡ್ತಿರೋದಕ್ಕೂ ಯಾರನ್ನೂ ನಾನು ಎಂಟರ್ಟೈನ್ ಮಾಡ್ತಾ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಯಾವ ಬಿಸ್ನೆಸ್ನು ಮಾಡೋಕ್ಕಾಗೋದೇ ಇಲ್ಲ. ಇದೊಂದು ಮೂರ್ಖತನ. ನಾನು ಕೂಡ ಅದನ್ನು ಮಾಡಿದ್ದೀನಿ. ದುಡ್ಡಿಲ್ಲದೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನನ್ನ ಟ್ಯಾಲೆಂಟ್ ಇಟ್ಕೊಂಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನಾನು ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ತುಂಬ ಅಹಂಕಾರದಲ್ಲಿ ನಾನು ಮಾತಾಡೋದು ಉಂಟು, ಥಿಂಕ್ ಮಾಡೋದು ಉಂಟು. ಆದರೆ ಅದು ನನ್ನ ಪ್ರಕಾರ ಒಂದು ಮೂರ್ಖತನದ ಪರಮಾವಧಿ ಅಂತ ಅನಿಸುತ್ತೆ.